ಹಾಯ್, ಡೇ 5 ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ನಾನು ಬೆಡ್ಶೀಟ್ ಎಲ್ಲ ಮುಡ್ಚಾಕ್ದೆ. ರೆಡಿ ಆದಮೇಲೆ ಇನ್ನು ನನ್ನ ತಂಗಿಗೂ ಕೂಡ ಅಮ್ಮ ತಲೆ ಬಾಚ್ತಿದ್ರು. ಯಾಕೋ ಮನಸ್ಸಿಗೆ ಸಖತ್ತು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಅಮ್ಮ ತಲೆ ಬಾಚ್ತಾಯಿದ್ರು. ಅವಳಿಗೆ ನಾನು ಬಾಕ್ಸ್ ಎಲ್ಲ ಬ್ಯಾಗಿಗೆ ಹಾಕ್ಕೊಂಡೆ. ಬ್ಯಾಗಿಗೆ ಹಾಕ್ಕೊಂಡು ಸೀದಾ ಅವಳನ್ನು ಬೇರೆ ಬೈದ್ಬಿಟ್ಟೆ ಸ್ವಲ್ಪ. ಪಾಪ ಹತ್ಬಿಟ್ಲು ಅವಳನ್ನು. ಯಾಕಂದರೆ ಮನಸ್ಸಿಗೆ ಸಖತ್ತು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಟೈಮ್ ಬೇರೆ ಆಗಿತ್ತು. ಅವಳನ್ನು ಸ್ವಲ್ಪ ಬೈದ್ಬಿಟ್ಟೆ. ನನ್ನ ತಂಗಿನ ಅಳಿಸಿದ್ನಲ್ಲ ಅನ್ನೋಕ್ಕೆ ಒಂದು ಬೇಜಾರಾದರೆ ಇನ್ನೊಂದು ಬೇಜಾರು ಇನ್ನೊಂದು ಕಡೆ ಇತ್ತು. ಹಾಗೆ ಅಲ್ಲೊಂದು ಸ್ವಲ್ಪ ಟೌನ್ ಹತ್ರ ನಿಂತು ಬಸ್ ಬರುತ್ತೆ, ಟೈಮ್ ಆಗಿದೆಯಲ್ಲ ಅಂತ. ಬಸ್ ಬರಲಿಲ್ಲ. ಹಂಗೋ ಹಿಂಗೋ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಕರ್ಕೋದ್ಲು. ಬಸ್ ಸ್ಟ್ಯಾಂಡಿಗೆ ಕರ್ಕೋಗಿ 5 ಮಿನಿಟ್ಸಿಗೆ ಬಸ್ ಬಂತು. ನಮ್ಮ ಮಾಮೂಲಿ ಕೊಡ್ಲಿಪೇಟೆ ಗಡಿ ಇವತ್ತು ಒಂಚೂರು ರಶ್ ಇತ್ತಿಲ್ಲ, ಹಂಗೋದು. ಇನ್ನು ನಾವು ನಮ್ಮ ಪಾಡಿಗೆ ಅರ್ಕಲಗೂಡು ಕಡೆಗೆ ಪ್ರಯಾಣ ಬೆಳೆಸ್ತಾ ಸ್ವಲ್ಪ ಕಣ್ಣಲ್ಲೂ ನೀರು ತುಂಬ್ಕೋತಿದ್ದೋ. ಮನಸ್ಸಿಗೂ ಕೂಡ ಸಖತ್ತು ಬೇಜಾರಾಗೋಗಿತ್ತು. ತಲೆಗೆ ಮಾತ್ರ ಸಖತ್ತು ಪೇಯ್ನ್ ಇತ್ತು. ಆಮೇಲೆ ಇನ್ನು ಕೊಣನೂರು ಗಾಡಿ ಬಂದು ನಿಂತಿತ್ತು. ಅದೇ ಗಾಡಿಗೆ ನಾವು ಹತ್ತಿದ್ವು. ನಾವು ನಮ್ಮ ಮಗ್ಗೆ ಕಡೆಗೆ ಪ್ರಯಾಣ ಬೆಳೆಸ್ತಾ ನಾವು ಬಸ್ ಸ್ಟ್ಯಾಂಡ್ ಮಗ್ಗೇಲಿ ಇಳಿದು ಸೀದಾ ಬಂದು ಮನೆ ಹತ್ರ ಬಂದು ಅವಳಿಗೂ ತಿಂಡಿ ತಿನ್ನಿಸಿ ಅವಳಿಗೂ ತಿಂಡಿ ಕೊಟ್ಟು ನಾನು ತಿಂಡಿನ ನನ್ನ ಬಾಕ್ಸಿಗೆ ಹಾಕ್ಕೊಂಡು ಮನೇಲಿ ಸ್ವಲ್ಪ ಎಲ್ಲ ಕಸ ಎಲ್ಲ ಹೊಡೆದು ನಾನು ನಮ್ಮ ಕಾಲೇಜ್ ಕಡೆಗೆ ಪ್ರಯಾಣ ಬೆಳೆಸ್ತಿದ್ದೀನಿ. ಇಷ್ಟು ಇವತ್ತಿನ ಮಿನಿ ಬ್ಲಾಗ್.